ನಮಸ್ಕಾರ ಸ್ನೇಹಿತರೆ, ಸಿದ್ದರಾಮ್ ಪಡ್ಸಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂದರೆ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ 2019ರಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಒಂದು ಯೋಜನೆಯನ್ನು ತೆಗೆದಿದ್ರು. ಅವಾಗ ಅದು ಅಪ್ಲಿಕೇಶನ್ ಹಾಕೋಕೆ 2019ರ ನಂತರ ಮತ್ತೆ ಯಾವತ್ತೂ ಅವಕಾಶನ ಕೊಟ್ಟಿರಲಿಲ್ಲ. ಆದರೆ ಇವಾಗ ಏನು ಮಾಡಿದ್ದಾರೆ, 2024 ಅಂದರೆ ಇಂದಿನಿಂದ ಅರ್ಜಿ ಹಾಕಲು ಅದನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಯಾಕಪ್ಪ ಅಂದರೆ ಇಷ್ಟು ದಿವಸ ಅದನ್ನು ಇದು ಮಾಡಿದ್ದಿಲ್ಲ ಅಂದ್ರೆ, ಅರ್ಜಿ ಹಾಕಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಅಂದ್ರೆ 2019ರಿಂದ ಏನು ಇದು ಯೋಜನೆ ಚಾಲು ಆಗೈತಲ್ಲ, ಅಲ್ಲಿಂದ 5 ವರ್ಷ ತನಕ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಅದು ರೂಲ್ಸ್. ಯಾಕಂದರೆ ಇವಾಗ ಯಾರ್ಯಾದರೂ 2-2 ಸಾವಿರ ಬರುತ್ತೆ ಅಂದ್ರೆ ಏನು ಮಾಡಿಬಿಡ್ತಾರೆ, ಒಂದು 10 ಎಕರೆ ಹೊಲ ಆಯ್ತಂದ್ರೆ ಅಪ್ಪಂದು ಮಗಗೆ 2 ಎಕರೆ, ಅವಂಗೆ 2 ಎಕರೆ, ಇವಂಗೆ 2 ಎಕರೆ ಅಂತ ಕೊಟ್ಟು ವಾಟನಿ ಮಾಡ್ಕೋತಾರೆ ಅಂತೇಳಿ ಆವಾಗ ಕೊಟ್ಟಿದ್ದಿಲ್ಲ. ಇವಾಗ ಚುನಾವಣೆ ಹತ್ತಿರ ಬಂದೈತೇನೋ ಮತ್ತು ಯಾವ ಕಾರಣಕ್ಕಾಗಿನೋ ಇವಾಗ ಏನೈತಿ, ಅಪ್ಲಿಕೇಶನ್ ಹಾಕಕ್ಕೆ ಅನುವು ಮಾಡಿಕೊಟ್ಟಾರ. ಅದು ಹೆಂಗೆ ಇರಲಿ, ರೈತರಿಗೆ ಮಾತ್ರ ಇದು ಗುಡ್ ನ್ಯೂಸ್. ಯಾಕಂದ್ರೆ ಹಿಂಗಾರು ಮುಂಗಾರಿಗೆ ಬೆಳೆ ಬೀಜ ತೊಗೊಳಕ್ಕೆ, ಗೊಬ್ಬರ ತೊಗೊಳಕ್ಕೆ ಅನುಕೂಲ ಆಕತಿದೆ ಅಂತ ರೈತರಿಗೆ. ಅಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆಕತಿ. ಆಲ್ಮೋಸ್ಟ್ ಅಲ್ಲಿ ಸಣ್ಣ ನೀರಾವರಿ ಇರ್ತೈತಲ್ಲ, ಚಿಕ್ಕ ಹಿಡುವಳಿದಾರ ಅವ್ರಿಗೆ ಅನುಕೂಲ ಐತಿ. ಮತ್ತು ಎರಿ ಭೂಮಿ ಇದ್ದವ್ರಿಗೆ ತುಂಬ ಅನುಕೂಲ ಐತಿ. ನೋಡ್ಬೋದು ನೀವು ಇಲ್ಲಿ PM ಕಿಸಾನ್ ಸಮ್ಮಾನ್ ವಿಶೇಷ ನೋಂದಣಿ ಅಂದ್ರೆ ಚಾಲು ಆಗೈತಿ ಇವತ್ತಿಂದ. ಇನ್ನೇನೈತಿ, ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಹಾಕ್ಬೋದು. ಇಲ್ಲಾಂದ್ರೆ ನೀವು ಮೊಬೈಲ್ದಾಗೂ ಅರ್ಜಿ ಹಾಕ್ಬೋದು. ಆದರೆ ನೀವು ಮೊಬೈಲ್ದಾಗ ಅರ್ಜಿ ಹಾಕಕ್ಕೆ ಅಷ್ಟು ಅನುಕೂಲ ಆಗಲಿಲ್ಲ ಅಂದ್ರೆ ನೀವು ನನ್ನ ಅನಿಸಿಕೆ ಪ್ರಕಾರ ನೀವು ಅರ್ಜಿನ ಹಾಕಕ್ಕೆ ಹೋಗ್ಬೇಡ್ರಿ. ಬೆಸ್ಟ್ ವೇ ಯಾವುದಂದ್ರೆ ಅರ್ಜಿ ಹಾಕೋದು ನಿಮ್ಮ ಊರಾಗಿನ ನೆಟ್ ಸೆಂಟ್ರ್, ಗ್ರಾಮವನ್ನು, ಕರ್ನಾಟಕವನ್ನು ಬಿಟ್ರೆ ಏನೈತಿ, ರೈತ ಸಂಪರ್ಕ ಕೇಂದ್ರಕ್ಕೆ ಅರ್ಜಿ ಸಲ್ಸಕ್ಕೆ ಹೋಗ್ರಿ. ಯಾಕಂದ್ರೆ ಈ ನೆಟ್ ಸೆಂಟ್ರದವ್ರಿಗೆ ಅಷ್ಟು ಮಾಹಿತಿ ಇರಂಗಿಲ್ಲ. ಈ ರೈತ ಸಂಪರ್ಕ ಕೇಂದ್ರದವ್ರಿಗೆ ಇರ್ತೈತೆ, ಅವ್ರಿಗೆ ಮಾಹಿತಿ ಹೆಂಗೆ ಅಪ್ಲಿಕೇಶನ್ ಏನು ಹಾಕ್ಬೇಕು, ಹೆಂಗೆ ಹಾಕ್ಬೇಕು ಅಂತೇಳಿ. ಇಂದ ಹೋಗಿ ಅರ್ಜಿ ಹಾಕ್ರಿ. ಇಲ್ಲಿ ನೋಡ್ಬೋದು ನೀವು ವೆಬ್ಸೈಟ ಚಾಲು ಐತೆ. ಅದು ಇಲ್ಲಿ ನೀವೇ ಮಾಡ್ಕೋಬೋದು. ನೀವು ರಿಜಿಸ್ಟ್ರೇಷನ್ KYC ಮಾಡ್ಕೊಂಡು ನೀವೇ ಮಾಡ್ಕೋಬೋದು. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಇದನ್ನು ಮಾಡ್ಕೋಬೇಡ್ರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿಯಾಗಿ ಇದನ್ನು ಅರ್ಜಿ ಹಾಕ್ರಿ. ಒಯ್ಬೇಕಾದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಒಯ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್, ಖಾತೆ ಉತ್ತಾರಿ, ಬ್ಯಾಂಕ್ ಪಾಸ್ಬುಕ್, ನಿಮ್ದೊಂದು ಫೋಟೋ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ ಕಂಪಲ್ಸರಿ ಒಯ್ಯಬೇಕು. ಇದಟ್ಟು ಒಯ್ದ್ರೆ ಅವ್ರು ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಅದು ಹಾಕ್ಕೊಟ್ಟಿಂದ ಒಂದು ತಿಂಗಳಾಗನ ಏನೈತಿ, 1 ತಿಂಗಳು 2 ತಿಂಗಳಾಗನ ಇಲ್ಲಿ ಇದೇ ವೆಬ್ಸೈಟಿಗೆ ಬಂದು ಸ್ಟೇಟಸ್ ಚೆಕ್ ಮಾಡೋದಿರ್ತೈತೆ. ಅಲ್ಲಿ ಚೆಕ್ ಮಾಡಿರಿ, ನಿಮ್ದು